ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. ನೋಡಿ, 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರ ಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಈ ಒಂದು ತಿಂಗಳಿನಲ್ಲಿ ಅನಿರೀಕ್ಷಿತವಾದಂತಹ ಪ್ರಯಾಣಗಳನ್ನು ನೀವು ಮಾಡೋರಿದ್ದೀರಿ. ಅನಿರೀಕ್ಷಿತವಾದ ಪ್ರಯಾಣಗಳು ಎಲ್ಲಿರುತ್ತೆ? ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ, ದಿವ್ಯ ಸನ್ನಿಧಿಗಳ ಭೇಟಿಗೆ ಆಗ್ತಕ್ಕಂಥದ್ದು. ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ತುಂಬಾ ನಿಮ್ಮ ಮನಸ್ಸು, ದೇಹ, ಬುದ್ಧಿ ಎಲ್ಲವೂ ಹಗುರ ಆಗ್ತಕ್ಕಂಥದ್ದು ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಂದರೆ ತುಂಬ ಅಭಿವೃದ್ಧಿ ಆಗುತ್ತೆ. ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಚಿಟ್ ಫಂಡ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಚೀಟಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರಿಗೆ, ಫಿನಾನ್ಸ್ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಇನ್ನು ಅದೇ ರೀತಿಯಾಗಿ ಶೇರ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ,
ಟ್ರೇಡಿಂಗ್ನಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆಲ್ಲ ಹೆಚ್ಚಿನ ಧನದ ಆಗಮನ ಉಂಟಾಗ್ತದೆ. ಇನ್ನು ಅನಿರೀಕ್ಷಿತವಾಗಿ ಹಣದ ಒಳಹರಿವು ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಸಕಾಲ ಅಂತಲೇ ಹೇಳಬಹುದು. ಒಳ್ಳೆಯ ದಿನಗಳನ್ನು ನೋಡಿಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿಗೆ ಕೈ ಹಾಕಿ ಶುಭವಾದ ವಾತಾವರಣ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಉಂಟಾಗುತ್ತೆ. ಆದರೆ ನೀವು ಈ ತಿಂಗಳಲ್ಲಿ ಮಾಡಬಾರದ್ದೇನಪ್ಪ ಅಂತಂದರೆ, ಯಾರನ್ನು ನಂಬಿ ದುಡ್ಡು ಕಾಸುಗಳನ್ನು ನಿಮ್ಮ ಕೈಯಿಂದ ಕೊಡೋಕ್ಕೆ ಹೋಗಬೇಡಿ. ಅಂದರೆ ಏನೋ ಒಂದು ಅವ್ರಿಗೇನೋ ಕಷ್ಟ, ಇವ್ರಿಗೇನೋ ಕಷ್ಟ, ಹಾಗಾಗಿ ಅವ್ರಿಗೆ ಸಹಾಯ ಮಾಡೋಣ, ವ್ಯವಹಾರದ ದೃಷ್ಟಿನಲ್ಲಿ ವ್ಯವಹಾರವನ್ನು ನಡೆಸಿ, ಆದರೆ ಸಹಾಯ ಅಂತ ಕೈ ಹಾಕಕ್ಕೆ ಹೋಗಬೇಡಿ. ಅದರಿಂದ ನೀವೇ ಸಂಕಷ್ಟಕ್ಕೆ ಸಿಲಕ್ಕೆ ಹಾಕ್ಕೊಳ್ತೀರಾ. ಹುಷಾರಾಗಿರಿ. ನಂಬಿಕೆ ದ್ರೋಹಗಳು ದಿಢೀರಂತ ಮಾಸಾಂತ್ಯದ ಹೊತ್ತಿಗೆ ಆಗ್ತಕ್ಕಂತಹ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಇದ್ದಕ್ಕಿದ್ದ ಹಾಗೆಯೇ ನಿಮ್ಮ ಹತ್ರ ಬರುವಂತಹ ಹಣಕಾಸಿನ ಒಳಹರಿವು ದಿಢೀರಂತ ನಿಮಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಿಕೊಳ್ತಕ್ಕಂತಹ ಯೋಗವನ್ನು ತಂದು ಕೊಟ್ಟುಬಿಡುತ್ತೆ. ಆ ಯೋಗವೂ ಸಹ ನಿಮಗೆ ತುಂಬಾ ಅನುಕೂಲಕರವಾದ ವಾತಾವರಣವನ್ನು ಕಲ್ಪನೆ ಮಾಡಿ ಕೊಡುತ್ತದೆ. ಅದೂ ಅಲ್ಲದೆ ವಾಹನಗಳ ಖರೀದಿಯ ಯೋಗ, ಒಂದು ನೂತನವಾದಂತಹ ಭೂಮಿಯ ಮೇಲೆ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲಗಳು, ಭೂಮಿಯನ್ನು ಇಟ್ಟುಕೊಂಡು ವ್ಯವಹಾರಗಳನ್ನು ಮಾಡುವಂತಹ ಡೆವಲಪರ್ಸ್ಗಳಾಗಿರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೋಡಿ ಮಣ್ಣಿನ ಮಾರಾಟಗಾರರು ಇರ್ತಾರೆ, ಜೊತೆಗೆ ಮರಳಿನ ವ್ಯಾಪಾರಸ್ಥರು ಇರ್ತಾರೆ, ಕಟ್ಟಡ ನಿರ್ಮಾಣದ ಸಾಮಗ್ರಿಗಳ ಮಾರಾಟಗಾರರಿಗೆ ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಫೆಬ್ರವರಿ ತಿಂಗಳಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಗುರುವಿನ ಒಂದು ಅನುಗ್ರಹವನ್ನು ಇನ್ನೇನು ಪಡ್ಕೊಳ್ಳೋದಕ್ಕೆ ಕೆಲವೇ ತಿಂಗಳುಗಳು ಸಹ ಬೇರೆ ನಿಮಗೆ ಇರ್ತಕ್ಕಂಥದ್ದು. ಮೇನಲ್ಲಿ ಜನ್ಮ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಮೇ 14ನೇ ತಾರೀಕಿನಂದು. ಹಾಗಾಗಿ ಮೇ 14ನೇ ತಾರೀಕಿನಂದು ವಿಶೇಷವಾಗಿ ನಿಮಗೆ ಗುರು ಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಯಾಗದಲ್ಲಿ ಪೂಜಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಇದಿಷ್ಟನ್ನು ಕಳಿಸಿ, ನಿಮ್ಮ ಮನೆಯ ವಿಳಾಸವನ್ನು ಕಳಿಸಿ ಬುಕ್ ಮಾಡಿಕೊಂಡ್ರೆ ನಿಮ್ಮ ಮನೆಗೇನೆ ಪೂಜೆಯ ನಂತರದಲ್ಲಿ ಪ್ರಸಾದವು ಬಂದು ತಲುಪತ್ತೆ. ಗುರು ರಕ್ಷಾ ಕವಚ ಜೊತೆಗೆ ಗುರು ಆಶೀರ್ವಾದ ಇರತಕ್ಕಂತಹ ಅಕ್ಷತೆಯನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಪರ್ಸ್ನಲ್ಲೋ ವಾಲೆಟ್ನಲ್ಲೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇವರ ಮನೆಯಲ್ಲೋ ಸದಾಕಾಲ ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡ್ತಾಯಿರಿ. ಅದರ ಜೊತೆಗೆ ಗುರುವಿನ ಅನುಗ್ರಹ ಇನ್ನಷ್ಟು ಹೆಚ್ಚಿಗೆ ಪ್ರಾಪ್ತಿ ಆಗಲಿ ಅಂತ ಹೇಳಿ ಮಾಡ್ತಾ ಇರತಕ್ಕಂತಹ ಈ ಯಾಗ, ಅದರ ಶುಲ್ಕ 333 ರೂಪಾಯಿಗಳಾಗಿರುತ್ತೆ ಒಬ್ಬರಿಗೆ. ಹಾಗಾಗಿ ಅದನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಅನುಗ್ರಹಗಳು ಉಂಟಾಗಲಿ. ಗೋಚಾರದಲ್ಲೇನೋ ಗುರುಬಲ ಬರುತ್ತೆ, ಆದರೆ ಜಾತಕದಲ್ಲಿ ಏನಾದರೂ ಗುರುವಿನ ಅನುಗ್ರಹ ಕಮ್ಮಿ ಆಗಿದ್ದರೆ ಈ ಪೂಜಾ ವಿಧಿಯಿಂದ ಅದು ಸಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಭೂ ಸಂಬಂಧದ ವ್ಯವಹಾರಗಳು, ಗೃಹ ನಿರ್ಮಾಣದಂತಹ ವ್ಯವಹಾರಗಳು ನಿಮಗೆ ಒಂದು ಸ್ವಲ್ಪ ಖರ್ಚುಗಳನ್ನು ಕೊಟ್ಟರು ಅದೆಲ್ಲವೂ ಸಹ ನಿಮಗೆ ಏನಾಗುತ್ತೆ, ಒಳ್ಳೆ ಶುಭ ರೀತಿಯಾಗಿ ಇರ್ತಕ್ಕಂತಹ ಖರ್ಚುಗಳೇ ಆಗಿರುತ್ತೆ. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ಅಶಾಂತಿಯ ವಾತಾವರಣ ಏನಿತ್ತು ಹಿಂದೆ, ಆ ಅಶಾಂತಿಯ ವಾತಾವರಣಗಳೆಲ್ಲ ದೂರ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಬರುತ್ತವೆ. ಮಾನಸಿಕವಾಗಿ ಇದ್ದಂತಹ ಬೇಸರಗಳಾಗಬಹುದು, ತಳಮಳಗ ಆಗಬಹುದು, ಅಥವಾ ಬೇರೆ ಇನ್ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳಿದ್ದರೂ ಸಹ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ ಈ ಒಂದು ತಿಂಗಳು. ಜೊತೆಗೆ ಮಂಗಳ ಕಾರ್ಯಗಳು ಸಹ ಕುಟುಂಬದಲ್ಲಿ ನಡೆಯುತ್ತೆ. ಹೆಣ್ಣುಮಕ್ಕಳಿಗೆ ಅಥವಾ ತುಂಬ ದಿವಸಗಳಿಂದ ಸಂತಾನವಿಲ್ಲದೆ ಒದ್ದಾಡ್ತಾ ಇದ್ದಂತಹ ದಂಪತಿಗಳಿಗೆ ಈ ಒಂದು ತಿಂಗಳಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದಂತಹ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಮಹಿಳೆಯರಿಗೆ ಮಾನಸಿಕ ನೆಮ್ಮದಿ ತುಂಬ ಜಾಸ್ತಿ ಆಗುತ್ತೆ. ನೂತನ ವಸ್ತುಗಳನ್ನು ಆಭರಣಗಳನ್ನು ಕೊಂಡ್ಕೊಳ್ತಕ್ಕಂತಹ ತಿಂಗಳಾಗಿರುತ್ತೆ ಈ ಒಂದು ತಿಂಗಳು. ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ಗೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಇದು ಶುಭವಾಗಿರ್ತಕ್ಕಂತಹ ತಿಂಗಳು. ಕ್ರೀಡಾಪಟುಗಳಿಗೆ, ಕಲಾವಿದರಿಗೆ, ಅದೇ ರೀತಿಯಾಗಿ ರಂಗಕರ್ಮಿಗಳಿಗೆ ತುಂಬ ಹೊಸ ಅವಕಾಶಗಳೆಲ್ಲ ಬರ್ತಾ ಇರುತ್ತೆ. ಚೆನ್ನಾಗಿದೆ ಇದೊಂದು ತಿಂಗಳು. ತುಂಬಾ ಯೋಗದಿಂದ ಕೂಡಿರ್ತಕ್ಕಂತಹ ಮಾಸ ಇದಾಗಿದೆ. ಇನ್ನು ಈ ತಿಂಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಆರೋಪಗಳಿಂದ ಮುಕ್ತರಾಗ್ತೀರಿ. ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಆಚೆ ಬರ್ತೀರಿ. ಒಂದಷ್ಟು
ನಿಮಗೆ ಸುತ್ತ ಇರತಕ್ಕಂತಹ ಆ ನೆಗೆಟಿವಿಟಿಗಳು ನಿಮ್ಮನ್ನು ಬಾಧೆ ಕೊಡದೇ ಇರುವ ಹಾಗೆ ಈ ಒಂದು ತಿಂಗಳು ನೋಡ್ಕೊಳ್ಳುತ್ತೆ. ಬಹಳ ಚೆನ್ನಾಗಿದೆ, ಶುಭವಾದಂತಹ ತಿಂಗಳನ್ನು ವೃಷಭ ರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾರೂ ಸಹ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಗುರುವಿನ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರಗಳ ಬಗ್ಗೆ ಗಮನ ಕೊಡಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಹೇಳ್ತಾ ಇದ್ದ ಹಾಗೆಯೇ ನೀವು ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀವು ಕೊಡುವಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನು ಉಳಿಸಿದ ಹಾಗಾಗ್ತದೆ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಆ ಪ್ರಾಣಿಗಳ ಜೀವವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗಿನ ಜಾವ ಪಠಣವನ್ನು ಮಾಡಿಕೊಳ್ತಾ ಬನ್ನಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ. ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.